ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಇವತ್ತು ಈ ಥರ ಪ್ಲೈನ್ ಸೀರೆಗಳಿಗೆ, ಸಿಂಪಲ್ ಸೀರೆಗಳಿಗೆ ಯಾವ ಥರ ಬೇಬಿ ಕುಚ್ಚು ಡಿಫ್ರೆಂಟಾಗಿ ಹಾಕೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು ಸ್ಯಾರಿಗೆ 2 ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗು 2 ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ 2 ಸಲ ಲಾಕ್ನ ಮಾಡಿಕೊಂಡು ನಾನಿಲ್ಲಿ ಚೈನ್ಗಳನ್ನ ಹಾಕೋತಿದ್ದೀನಿ. ನಾನಿಲ್ಲಿ 4 ಚೈನ್ನ ಹಾಕೋತಿದ್ದೀನಿ. 4 ಚೈನ್ನ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆ ಮೇಲೆ ಲಾಕ್ನ ಮಾಡ್ಕೊಳ್ಳಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಮತ್ತೆ ನಾನಿಲ್ಲಿ 4 ಚೈನ್ನ ಹಾಕೋತಿದ್ದೀನಿ. 2 3 4 ಚೈನ್ನ ಹಾಕಿ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಾದಮೇಲೆ ನಾನಿಲ್ಲಿ ಥ್ರೆಡ್ನ ಮೇಲೆತ್ತಿ ಈ ಥರ ಪರ್ಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪರ್ಲ್ ಬೀಡನ್ನ ಬೀಡ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ನೋಡಿ ಈ ಥರ ಥ್ರೆಡ್ ಮೇಲೆತ್ತಿ ಬೀಡ್ ಹಾಕ್ಕೊಳ್ಳಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿಕೊಂಡು ನಾನಿಲ್ಲಿ ಕಂಟಿನ್ಯೂಸ್ ಆಗಿ 3 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ ಬೀಡ್ಸ್ನ ಹಾಕ್ಕೊಂಡಾದ್ಮೇಲೆ ಈ ಥರ ಸ್ಟ್ರೈಟಾಗಿ ಲಾಕ್ ಮಾಡಬೇಡಿ, ಯು ಶೇಪ್ ಬರೋ ಥರ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಯು ಶೇಪ್ ಬರೋ ಥರ ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಚೈನ್ಸ್ನ ಹಾಕೋತಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಮತ್ತೆ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. 4 ಚೈನ್ ಆದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಈ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನಾವು ಕುಚ್ಚನ್ನ ಹಾಕೋತೀವಿ. ನೋಡಿ ಮತ್ತೆ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಬೀಡನ್ನ ಹಾಕೋತಿದ್ದೀನಿ. ನೀವು ಯಾವ ಥರ ಬೀಡನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ಯಾರಿ ಮ್ಯಾಚಿಂಗ್ ಇರೋ ಗೋಲ್ಡ್ನಾದರೂ ಹಾಕೋಬೋದು, ಸಿಲ್ವರು ಇಲ್ಲ ಪರ್ಲು ಆ ಥರ ಯಾವ ಥರ ಡಿಸೈನ್ ಬೀಡ್ಸ್ ಆದರೂ ಹಾಕೋಬೋದು. ನೋಡಿ ಬೀಡನ್ನ ಹಾಕ್ಕೊಳ್ಳಿ, ಲಾಕ್ ಮಾಡಿ, ಬೀಡನ್ನ ಹಾಕಿ ಲಾಕ್ ಮಾಡಿ ಈ ಥರ 3 ಬೀಡ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಈ ಥರ ಯು ಶೇಪಲ್ಲಿ ಬಟ್ಟೆ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ 4 ಚೈನ್ಸ್ನ ಹಾಕೋತೀನಿ. ಮತ್ತು 4 ಚೈನ್ಸ್ 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ ಗ್ಯಾಪ್ ಏನಿದೆ ನೀವು ಬೇಕಾದರೆ ನಾನಿಲ್ಲಿ 2 ಚೈನ್ ಗ್ಯಾಪ್ ಮಾಡ್ಕೊಂಡಿದ್ದೀನಿ. ನೀವು 3 4 ಈ ಥರ ಮಧ್ಯ ಎಷ್ಟು ಬೇಕಾದರೂ ಹಾಕೋಬೋದು. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಿದ್ದೀನಿ. 2 ಟೈಮ್ಸ್ ಚೈನ್ ಆದಮೇಲೆ ಮತ್ತೆ ಬೀಡ್ಸ್ ಆ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನಿಲ್ಲಿ ನೋಡಿ 2 ಟೈಮ್ಸು ಫಸ್ಟು 4 ಚೈನ್ 2 ಟೈಮ್ಸ್ ಬೀಡ್ ಮತ್ತು 4 ಚೈನ್ 2 ಟೈಮ್ಸ್ ಬೀಡ್ ಮತ್ತು 4 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಕುಚ್ಚನ್ನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 180 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಆ ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಎಳ್ಕೊಳ್ಳಿ. ನೀಟಾಗಿ ಥ್ರೆಡ್ನ ನಮಗೆ ಲೆಂತ್ ನೋಡಿಕೊಂಡು ಸ್ವಲ್ಪ ಉದ್ದಾಗೆ ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿ ಝರಿ ಥ್ರೆಡನ್ನು ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಝರಿ ಥ್ರೆಡ್ ಏನಿರುತ್ತೆ ಅದನ್ನು ಈ ಥರ ಆ ಥ್ರೆಡ್ ಜೊತೆಗೇ ಇಟ್ಕೊಳ್ಳಿ, ಅವಾಗ ಟೈಟಾಗಿರುತ್ತೆ. ನೋಡಿ ಈ ಥರ ನಾವು ಅದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ 1-2 ಲಾಕ್ ಮಾಡಿಕೊಂಡ್ರೆ ಅದು ಟೈಟ್ ಆಗಿಬಿಡುತ್ತೆ. ಬೇಬಿ ಕುಚ್ಚು ಬೇಜಾರಾಗಿದ್ದರೆ ಈ ಥರ ಬೇಕಾದರೆ ಮಾಡ್ಕೋಬೋದು ಫ್ರೆಂಡ್ಸ್. ಅದಂದರೆ ತುಂಬ ಕಂಟಿನ್ಯೂಸ್ ಆಗಿ ಕುಚ್ಚುಗಳು ಬರುತ್ತೆ. ಆ ಥರ ಇಷ್ಟ ಆಗಿಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಝರಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಥರ ಥ್ರೆಡನ್ನು ಡಿವೈಡ್ ಮಾಡಿಕೊಂಡು ಮಧ್ಯಕ್ಕೆ ಈ ಥರ ನಾನಿಲ್ಲಿ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಈ ರೌಂಡ್ ಬೀಡನ್ನ ಈ ಥರ ಸೆಂಟರಲ್ಲಿ ಕರೆಕ್ಟಾಗಿ ಇಟ್ಕೊಂಡು
ಒಂದು ಬೆರಳಿಂದ ಈ ಥರ ಹೆಲ್ಪ್ ತಗೊಂಡು ಹಿಂಗೆ ಇಟ್ಕೊಂಡು ಈ ಥರ ಥ್ರೆಡ್ನ ಮೇಲೆ ಹಾಕ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ, ಏನು ಕಾಣಿಸಲ್ಲ. ಇಟ್ಕೊಂಡು ನಾನಿಲ್ಲಿ ಮತ್ತೆ ಝರಿ ಥ್ರೆಡನ್ನು ತಗೊಂಡು ಅದನ್ನು ಕಟ್ಕೊತಿದ್ದೀನಿ. ನಾವು ಇದನ್ನು ಫಸ್ಟು ನಾನೇನು ಲಾಕ್ ಮಾಡಿದೆ ಝರಿ ಥ್ರೆಡ್ಡು ಅಲ್ಲಿ ಹಾಗೇನೂ ಬಿಟ್ಕೋಬೋದು, ಕಟ್ ಮಾಡ್ದೇ. ಇಲ್ಲ ಕಟ್ ಮಾಡಿ ಇದೇ ಥರ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ನೋಡಿ ಈ ಥರ ಒಂದೆರಡು ರೌಂಡ್ ಸುತ್ತಕೊಂಡು ಒಂದೆರಡು ಲಾಕ್ ಮಾಡಿಕೊಂಡ್ರೆ ಅದು ಟೈಟ್ ಆಗುತ್ತೆ. ಒಂದೆರಡು ಮೂರು ಲಾಕ್ ಮಾಡ್ಕೊಳ್ಳಿ. ನಾವು ಬೀಡ್ ಏನು ಹಾಕೋತೀವಿ ಅದನ್ನು ಬೇಕಾದರೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಬೇಕಾದರೂ ಹಾಕ್ಕೋಬೋದು. ನೋಡಿ ಈ ಥರ ಲಾಕ್ ಆದಮೇಲೆ ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ಎಳ್ಕೊಳ್ಳಿ. ನೋಡಿ ನಾನಿಲ್ಲಿ ಕಟ್ ಮಾಡ್ತಿಲ್ಲ, ಹೀಗೆ ಬಿಟ್ಕೋತಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ. ಮತ್ತು ನೋಡಿ ಥ್ರೆಡ್ನ ಈ ಥರ ಡಿವೈಡ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ನೀವು ಬೇಕಾದ್ರೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದ್ರ ಮೇಲೆ ಬೀಡನ್ನ ಹಾಕ್ಕೋಬೋದು. ನಾನಿಲ್ಲಿ ಹಾಗೆ ಹಾಕ್ತಿದ್ದೀನಿ. ಈ ಥರ ಬೀಡನ್ನ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲ್ಗಡೆ ಥ್ರೆಡ್ನ ಎಳ್ಕೊಳ್ಳಿ. ನೋಡಿ ಇಲ್ಲಿ ಕಟ್ ಮಾಡಿಲ್ಲ ನಾನು, ಝರಿ ಥ್ರೆಡನ್ನು ಹಂಗೆ ಬಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತಗೊಂಡು ಕೆಳಗಡೆಯಿಂದ ಒಂದು ಸಲ ಚುಚ್ಕೊಳ್ಳೋಣ. ನೀಡಲ್ನ ನೋಡಿ ಕೆಳಗಡೆಯಿಂದ ಒಂದು ಸಲ ತೊಗೊಂಡು ಈಗ ಒಂದೆರಡು ಮೂರು ರೌಂಡ್ ಹಾಕ್ಕೊಳ್ಳಿ. ಒಂದೆರಡು ಮೂರು ರೌಂಡ್ ಹಾಕ್ಕೊಂಡು ಟೈ ಮಾಡ್ಕೊಳ್ಳಿ. ಈ ಥರ ಗಂಡು ನಾಟ್ ಹಾಕ್ಕೊಂಡ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ, ಬಿಚ್ಚೋಗಲ್ಲ. ಈ ಥರ ಸುತ್ತಕೊಂಡು ಮೇಲ್ಗಡೆಯಿಂದ ನೋಡಿ ನೀಡಲ್ನ ಈ ಥರ ಹಾಕ್ಕೋತಿದ್ದೀನಿ. ಮತ್ತು ಹಿಂದೆ ಒಂದು ಸಲ ಒಂದು ನಾಟ್ ಹಾಕ್ಕೊಬಿಡಿ. ಹಿಂದೆಯಿಂದ ಒಂದು ಸಲ ಈ ಥರ ಹಾಕ್ಕೊಂಡ್ರೆ ಅದು ಟೈಟಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ನೀವು ಇಲ್ಲಿ ಲೆಂತು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ, ಬೇಕಾದರೆ ನಿಮ್ಗೆ ಉದ್ದ ಬೇಕು ಅಂದರೆ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಇನ್ನೊಂದು ತೋರಿಸ್ತಿದ್ದೀನಿ ನಾನು. ನೀಡಲ್ನ ಹಾಕಿ ಈ ಥರ ಥ್ರೆಡ್ನ ಎಳ್ಕೊಳ್ಳಿ. ನೋಡಿ ನಮಗೆ ಇವಾಗ ಫಸ್ಟ್ ಒನ್ ಮಾಡ್ಕೊಂಡಿದ್ದೀವಿ, ಸೆಕೆಂಡ್ ಒನ್ನು ಲೆಂತು ಗೊತ್ತಾಗುತ್ತೆ. ಆ ಲೆಂತ್ ಕರೆಕ್ಟಾಗಿ ಬಿಟ್ಕೊಳ್ಳಿ, ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ನಾವು ಫಸ್ಟು ಝರಿ ಥ್ರೆಡನ್ನು ತಗೊಂಡು ಇದನ್ನು ನಾಟ್ ಹಾಕ್ಕೊಳ್ಳೋಣ. ಝರಿ ಥ್ರೆಡನ್ನು ತಗೊಂಡು ನೀಟಾಗಿ ಇದನ್ನು ಫಸ್ಟು ಕಟ್ಕೊಳ್ಳೋಣ. ಈ ಥರ ಒಂದೆರಡು ಮೂರು ಸಲ ನಾಟನ್ನು ಹಾಕ್ಕೊಳ್ಳಿ. ಇದು ಫ್ಯಾನ್ಸಿ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ನೋಡಿ ನಾಟ್ ಹಾಕ್ಕೊಂಡಾದ್ಮೇಲೆ ಥ್ರೆಡನ್ನು ಈ ಥರ ಡಿವೈಡ್ ಮಾಡಿಕೊಂಡು ಮಧ್ಯದಲ್ಲಿ ಬೀಡನ್ನ ಹಾಕೋತಿದ್ದೀನಿ. ನೋಡಿ ಈ ಥರ ನೀವು ಆ ಬೆರಳಿಂದ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಬಿದ್ದೋಗಲ್ಲ, ಅದು ನೀಟಾಗಿ ಕೂತಿರುತ್ತೆ. ಈ ಥರ ಥ್ರೆಡ್ನ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಥ್ರೆಡ್ ಹಾಕ್ಕೊಂಡಾದ್ಮೇಲೆ ಈ ಝರಿ ಥ್ರೆಡ್ ಏನು ನಾವು ಹಂಗೆ ಬಿಟ್ಕೊಂಡಿರ್ತೀವಲ್ಲ ಅದನ್ನು ನೀಡಲ್ನ ತೊಗೊಂಡು ಕೆಳಗಡೆಯಿಂದ ಒಂದು ಸಲ ನೀಡಲ್ನ ಹಾಕ್ಕೊಳ್ಳಿ. ಕೆಳಗಡೆಯಿಂದ ಹಾಕ್ಕೊಂಡ್ರೆ ಮೇಲ್ಗಡೆ ಎಳ್ಕೊಂಡು ಇವಾಗ ಒಂದೆರಡು ಮೂರು ರೌಂಡ್ ಹಾಕ್ಕೊಳ್ಳಿ, ನಾಟ್ ಹಾಕ್ಕೊಳ್ಳಿ. ಸುತ್ತಕೊಂಡು ಒಂದೆರಡು ಮೂರು ರೌಂಡು ನಾಟ್ ಹಾಕ್ಕೊಂಡು ಮತ್ತೆ ಕೆಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ನೀಡಲ್ನ ಹಾಕಿ ಹಂಗೆ ಬಿಡಿ, ಅದನ್ನು ನೀಡಲ್ ಹಾಕಿ ಎಳೆದ್ಬಿಟ್ಟು ಬಿಟ್ಬಿಡಿ. ನೋಡಿ ಮತ್ತು ಈಗ ಥ್ರೆಡ್ನ ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಮಧ್ಯ ಬೀಡನ್ನ ಹಾಕಿ ಥ್ರೆಡನ್ನು ನೀಟಾಗಿ ಅದ್ರ ಮೇಲ್ಗಡೆ ಎಳ್ಕೊಳ್ಳಿ.
ಥ್ರೆಡ್ ಏನು ಬಿದ್ದೋಗಲ್ಲ ಫ್ರೆಂಡ್ಸ್. ನಿಮ್ಗೆ ಅಷ್ಟು ಬಿದ್ದೋಗುತ್ತೆ, ಬ್ಯಾಲೆನ್ಸು ಆಗಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇಟ್ಕೊಳ್ಳಿ ನೀಟಾಗಿ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಕೆಳಗಡೆಯಿಂದ ನೀಡಲ್ನ ಹಾಕಿ ಒಂದೆರಡು ಮೂರು ರೌಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡ್ರೆ ಹಾಗೆ ನೋಡಿ. ನಾನು ಇದೇ ಥರ ಎಲ್ಲ ಇದಕ್ಕೂ ಈ ಥರ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ, ಡಿಸೈನ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ನೆಕ್ಸ್ಟು ಗ್ಯಾಪ್ ಏನಿದೆ ಗ್ಯಾಪಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಹಿಂಗೆ ಹಾಕ್ಬಿಟ್ಟು ಯಾವ ಥರ ಡಿಸೈನ್ ಕಾಣುತ್ತೆ ಅಂತ ನೋಡಿ. ನಾವು ಫಸ್ಟ್ ಯಾವ ಲೆಂತ್ ಕಟ್ ಮಾಡಿರ್ತೀವೋ ಅದೇ ಲೆಂತ್ ಕಟ್ ಮಾಡ್ಕೊಳ್ಳಿ. ನೋಡಿ ಫೈನಲಾಗಿ ಈ ಥರ ಕಾಣಿಸುತ್ತೆ ಡಿಸೈನು. ನೀವು ಮಧ್ಯ ಬೇಕಾದರೆ ಆ ಕಡೆ ಈ ಕಡೆ ಒಂದು ಕಲರು, ಮಧ್ಯ ಬೇರೆ ಕಲರ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫಸ್ಟು ನಾವು ಬಟ್ಟೆಗೆ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ನ ಹಾಕೋತಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕ್ಕೋತಿದ್ದೀನಿ. ಮತ್ತು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು 4 ಚೈನ್ ಆದಮೇಲೆ ನಾನಿಲ್ಲಿ ಬೀಡನ್ನ ಹಾಕ್ಕೋತಿದ್ದೀನಿ. ನೀಡಲ್ ನೋಡಿ ಥ್ರೆಡ್ನ ಮೇಲೆತ್ತಿ ನಾನು ಈ ಥರ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಅಂದರೆ ಮೀಡಿಯಮ್ ಸೈಜ್ ಬೀಡು. ನೀವಿಲ್ಲಿ ಯಾವ ಥರ ಬೀಡನ್ನ ಬೇಕಾದರೂ ಹಾಕ್ಕೋಬೋದು, ಡಿಸೈನ್ ಬೀಡ್ಸು ಯಾವ ಥರ ಆದರೂ ಹಾಕ್ಕೋಬೋದು. ನೋಡಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೋತಿದ್ದೀನಿ. ಮತ್ತು ಥ್ರೆಡ್ನ ಮೇಲೆತ್ತಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆ ಮೇಲೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬೀಡ್ ಹಾಕ್ಕೊಳ್ಳಿ. ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಮತ್ತು ಥ್ರೆಡ್ನ ಮೇಲೆತ್ತಿ ಬೀಡ್ ಹಾಕ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಬೇಕು. ನಾನು ಇದೇ ಥರ 5 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ ಮಧ್ಯದಲ್ಲಿ 5 ಬೀಡನ್ನ ಹಾಕ್ಕೋತೀನಿ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ನಾವು ಬಟ್ಟೆ ಮೇಲೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. 5 ಬೀಡ್ಸ್ ಹಾಕ್ಕೊಂಡಾದಮೇಲೆ ಮತ್ತು ನಾನು ಚೈನ್ಗಳನ್ನ ಹಾಕ್ಕೋತೀನಿ. 4 ಚೈನ್ 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಮಧ್ಯದಲ್ಲಿ 4 ಚೈನ್ 2 ಗ್ಯಾಪ್ನ ಕೊಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೋತೀನಿ. ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಮತ್ತು ಎಂಡಿಂಗು 4 ಚೈನು 2 ಗ್ಯಾಪಲ್ಲೇ ಇರಬೇಕು. 2 ಟೈಮ್ಸ್ ಮಧ್ಯದಲ್ಲೂ 2 ಟೈಮ್ಸೇ 4 ಚೈನು. ಎಂಡಿಂಗು ಮತ್ತು ಸ್ಟಾರ್ಟಿಂಗಲ್ಲಿ ನಾವು ಏನು ಹಾಕ್ಕೊಂಡಿರ್ತೀವೋ ನೀವು ಸ್ಟಾರ್ಟಿಂಗ್ ಬೀಡನ್ನ ಹಾಕ್ಕೊಂಡ್ರೆ ಬೀಡನ್ನ ಹೆಂಡ್ ಮಾಡ್ಕೊಳ್ಳಿ. ಇಲ್ಲ ಚೈನ್ನೇ ಹಾಕ್ತೀನಿ ಅಂದರೆ ಚೈನಲ್ಲೇ ಹೆಂಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಏನು ಹಾಕ್ಕೊಂಡಿರ್ತೀವೋ ಅದರಲ್ಲೇ ಹೆಂಡಿಂಗು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಬೀಡ್ ಹಾಕ್ಕೊಂಡು ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಿದ್ದೀನಿ. ಮಧ್ಯ 5 ಬೀಡನ್ನ ಹಾಕ್ಕೊಂಡಿದ್ದೀನಿ ನಾನು. 4 ಚೈನ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ 4 ಚೈನ್ನ ಹಾಕ್ಕೊಂಡು
ಎಂಡನ್ನ ಮಾಡ್ಕೋತಿದ್ದೀನಿ. ನೋಡಿಲೆ ಎಂಡಿಂಗು 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲ್ನ ಹೇಳ್ಕೊಳ್ಳಿ, ಲಾಕ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ ಬೇಸ್. ನಾವೀಗ ಇದಕ್ಕೆ ಕುಚ್ಚನ್ನ ಕಟ್ಟೋಣ. ನಾನಿಲ್ಲಿ ಡಬಲ್ ಕಲರಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ನೋಡಿ 2 ಟೈಮ್ಸ್ 4 ಚೈನು ಮತ್ತು ಬೀಡ್ 5 ಬೀಡ್ಸು ಮತ್ತು 4 ಚೈನ್ 2 ಟೈಮ್ಸ್ ಮತ್ತು 5 ಬೀಡ್ಸ್ ಮತ್ತು 4 ಚೈನ್ 2 ಟೈಮ್ಸ್. ನೋಡಿ ಈ ಥರ ಡಬಲ್ ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ ಇದಕ್ಕೆ. ನೋಡಿ ಫಸ್ಟು 1 ಕಲರ್ ಯಾವುದಾದ್ರೂ 1 ಕಲರ್ನ ತಗೊಂಡು ಆ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಕೊಳ್ಳಿ. ಎಲ್ಲ ಜೋಡಿಸ್ಕೊಂಡು ಸೈಡ್ಗೆ ಆಗೋ ಥರ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಕಲರ್ನ ಅದೇ ಗ್ಯಾಪಲ್ಲಿ ನೋಡಿ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ಇನ್ಸರ್ಟ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಝರಿ ಥ್ರೆಡ್ಡಲ್ಲಿ ಈಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಝರಿ ಥ್ರೆಡ್ ನೀಡಲ್ನ ಹಾಕಿ ಈ ಥರ 1-2-3 ಸುತ್ತು ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ಆ ಕುಚ್ಚನ್ನು ಕಟ್ಕೋಬೇಕು. ಒಂದೆರಡು 3 ರೌಂಡ್ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಕಲರಲ್ಲಾದರೂ ಕುಚ್ಚನ್ನ ಹಾಕೋಬೋದು, ಇಲ್ಲ ಡಬಲ್ ಕಲರಲ್ಲಾದರೂ ಹಾಕೋಬೋದು. ನಾನಿಲ್ಲಿ ಡಿಫ್ರೆಂಟಾಗಿರಲಿ ಅಂತ ಡಬಲ್ ಕಲರಲ್ಲಿ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಹಿಂದೆಯಿಂದ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಕೂರುತ್ತೆ ಝರಿ ಥ್ರೆಡ್ಡು. ನೋಡಿ ಈ ಥರ ಹಾಕ್ಕೊಂಡು ಲೆಂತ್ ನೋಡಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲೆಂತಲ್ಲಿ ಬೇಕು ಅನಿಸುತ್ತೋ ಆ ಲೆಂತಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಕಟ್ಟಬೇಕಾದ್ರೂ ಅಷ್ಟೇ, ನಾವು ಫಸ್ಟು ಯಾವ ಥ್ರೆಡ್ಡನ್ನು ಹಾಕ್ಕೊಂಡಿರ್ತೀವೋ ಅದೇ ಥ್ರೆಡ್ಡನ್ನು ಹಾಕ್ಕೋಬೇಕು. ಮತ್ತು ಇನ್ನೊಂದು ಥ್ರೆಡ್ಡನ್ನು ಹಾಕ್ಕೊಂಡು ನೀಟಾಗಿ ಇಟ್ಕೊ. ನಾನಿಲ್ಲಿ ಎರಡೂ 60 ಸ್ಟಾರ್ಸ್ ತೊಗೊಂಡಿದ್ದೀನಿ. ನಾವಿಲ್ಲಿ ಬೇರೆ ಬೇರೆ ಹಾಕೋದ್ರಿಂದ ಬ್ಲೂ ಕಲರ್ 60 ಮತ್ತು ಗ್ರೇ ಕಲರ್ 60 ಎರಡೂ 60 ತೊಗೊಂಡಿದ್ದೀನಿ. ಝರಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಲಾಕ್ ಮಾಡಿಕೊಂಡು ಇಳ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್ ಡಿಸೈನ್ ನೋಡಿ. ಡಿಸೈನು ಇದು ಎರಡಕ್ಕೂ ಅಂದರೆ ಈ ಫ್ಯಾನ್ಸಿ ಸ್ಯಾರಿಗಳಿಗೆ ಮತ್ತು ಸಿಲ್ಕ್ ಸ್ಯಾರಿಗಳಿಗೆ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಯಾವುದಕ್ಕಾದರೂ ಹಾಕ್ಕೋಬೋದು. ಸಿಂಪಲ್ಲಾಗಿ ಬೇಕು ಅಂದರೆ ಈ ಥರ ಡಿಸೈನ್ನ ಹಾಕ್ಕೋಬೋದು. ನೋಡಿ ನಾನಿಲ್ಲಿ ಪೂರ್ತಿ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಕಾಣಿಸುತ್ತೆ ಡಿಸೈನು. ಫ್ರೆಂಡ್ಸ್ ಎರಡು ಡಿಸೈನು ಚೆನ್ನಾಗಿದೆ ಅಂತ ಅಂದ್ಕೋತೀನಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.